ನಮಸ್ತೆ. ತಲಕಾಡಿನ ಹಾಗೂ ಸಮಸ್ತ ಕನ್ನಡಿಗರಿಗೂ ನಮ್ಮ ತಲಕಾಡು ಗ್ರಾಮ ದೇವತೆ ಬಂಡರಸಮ್ಮನ ಹಬ್ಬದ ಪ್ರಯುಕ್ತ ನಾನು ಶುಭಾಶಯಗಳನ್ನು ಕೋರುತ್ತಾ ನನ್ನ ಪರಿಚಯವನ್ನು ಕೂಡ ಹೇಳ್ತಾ ಇದ್ದೇನೆ. ನನ್ನ ಹೆಸರು ಜಿ ನಾಗರಾಜು ಅಂತೇಳಿ. ನಾನು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಲೇಖಕ ಕೂಡ. ನಾನು ಕಳೆದ 35 ವರ್ಷಗಳ ಹಿಂದೆ ತಲಕಾಡಿನ ಗ್ರಾಮ ದೇವತೆ ಬಂಡರಸಮ್ಮನ ಒಂದು ಜಾತ್ರಾ ವಿಶೇಷದ ಒಂದು ಕೃತಿಯನ್ನು ರಚನೆ ಮಾಡಿ ಅದು 3ನೇ ಬಾರಿ ಪ್ರಕಟವಾಗಿದೆ. ಆ ಒಂದು ವಿಶೇಷತೆ ಮತ್ತು ಗ್ರಾಮ ದೇವತೆಯ ಬಗ್ಗೆ ನಾನು ಆ ಒಂದು ಸಮಸ್ತ ರೀತಿಯ ಒಂದು ವಿಶಿಷ್ಟತೆಯನ್ನೆಲ್ಲವನ್ನು ಕೂಡ ತಮಗೂ ಕೂಡ ನಾನು ಅದನ್ನು ಈ ಒಂದು ಗ್ರಾಮ ದೇವತೆ ಹಬ್ಬದ ದಿನದಂದು ತಮ್ಮೆಲ್ಲರಿಗೂ ನೆನಪು ಮಾಡಿಕೊಡುವ ಒಂದು ಉದ್ದೇಶದಿಂದ ನಾನು ಆ ಒಂದು ವಿಚಾರವನ್ನು ಇಲ್ಲಿ ಮಾತಾಡ್ತಾ ಇದ್ದೇನೆ. ತಲಕಾಡಿಗ ಗ್ರಾಮ ದೇವತೆ ಬಂಡರಸಮ್ಮನವರು ಒಂದು ಯಾವ ರೀತಿಯಾಗಿ ಬಂದು ನೆಲೆಸಿದ್ದಾರೆ, ಇವರ ಜೊತೆ ಯಾರ್ಯಾರು ಬಂದರು ಅಂತ ಹೇಳೋದಾದರೆ, ಮತ್ತೊಂದು ಸಂದರ್ಭದಲ್ಲಿ 7 ಜನ ಸಪ್ತಮಾತೃಕೆಯರು, 7 ಜನ ಹರಸ್ತಿಯರು, 7 ಜನ ಮಾರಿಯರು ಪ್ರಮುಖವಾಗಿ ಬಂಡರಸಮ್ಮನ ಜೊತೆ ಬಂದಿದ್ದಾರೆ. ಬಂಡರಸಮ್ಮನ ಜೊತೆ ಬಂದಂಥವರು ತಲಕಾಡಿನ ಬಂಡರಸಮ್ಮ ಮತ್ತು ಪಟ್ಟದರಾಣಮ್ಮ ಇಬ್ಬರು ತಲಕಾಡಿನಲ್ಲಿ ನೆಲೆ ನಿಂತಿದ್ದಾರೆ. ಬನ್ನೂರಿನಲ್ಲಿ ಹೇಮಾದ್ರಮ್ಮ ಅಂತ ಹೆಸರಿನಲ್ಲಿ ಬನ್ನೂರಿನಲ್ಲಿ ನೆಲೆಸಿದ್ದಾರೆ. ಮೂಗೂರಿನ ತಿಬ್ಬಾದೇವಿ, ಸೋಸಲೆಯ ಹೊನ್ನಾದೇವಿ ಹಾಗೂ ಮುಳ್ಳೂರಿನ ಮಾಳಗರಸಮ್ಮ ಮತ್ತು ಮೈಸೂರಿನ ಪಕ್ಕದಲ್ಲಿರ್ತಕ್ಕಂಥ ಹುತ್ತನಹಳ್ಳಿ ಎಂಬ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಉರಿಕಾತಮ್ಮ ಅಥವಾ ಜ್ವಾಲಾಮುಖಿ ಎಂಬ ಹೆಸರಿನಲ್ಲಿ ಖ್ಯಾತಿಯನ್ನು ಪಡೆದಿರತಕ್ಕಂಥ ಈ 7 ಜನ ತಾಯಂದಿರಿಯವರು ಇಲ್ಲಿ ಈ ರೀತಿಯಾಗಿ ಬಂದಿರುತ್ತಾರೆ. ಆದರೆ ತಲಕಾಡಿನಲ್ಲಿ ನೆಲೆಸಿರ್ತಕ್ಕಂಥ ಬಂಡರಸಮ್ಮನವರು ಮೊದಲಿಗೆ ಒಡೆಯಂದಳ್ಳಿಯ ಆಗಿನ ಕಾಲದ ನಂಜಪ್ಪ ಎಂಬ ಪಟೇಲರ ಮನೆಗೆ ಮೊದಲ ದರ್ಶನವನ್ನು ಕೊಟ್ಟು ಅವರ ಮನೆಯಲ್ಲಿ ಹಣ್ಣು ಮುದುಕಿಯಾಗಿ ಬಂದು ಆ ಊಟವನ್ನು ಕೇಳಿ ಅವರ ಪರೀಕ್ಷೆಯನ್ನು ಮಾಡ್ತಾಳೆ. ಆಗ ಅವರ ಮನೆಯಲ್ಲಿ ಎಲ್ಲರೂ ಊಟ ಉಪಚಾರಗಳನ್ನ ಮಾಡಿ ಮಲಗಿಬಿಟ್ಟಿದ್ದೀವಿ, ಈಗ ಎಲ್ಲಿ ಕೊಡ್ಲವ ತಾಯಿ ಅಂತೇಳಿ ಹೇಳಿದಾಗ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪಾತ್ರೆಯನ್ನು ನೋಡು ಅಂಥೇಳಿ ಹೇಳಿದಾಗ ಅವರ ನಂಜಪ್ಪನವರ ಹಿರಿಯ ಸೊಸೆ ಹೋಗಿ ನೋಡಿದಾಗ ಆ ಪಾತ್ರೆಯಲ್ಲಿ ವಿವಿಧ ರೀತಿಯ ಭಕ್ಷ್ಯ ಭೋಜನಗಳೇ ಕಾಣುತ್ತೆ. ಆಗ ಅದನ್ನು ತಂದು ತಾಯಿ ಬಂಡರಸಮ್ಮನವರಿಗೆ ಒಪ್ಪಿಸಿ, ಆಗ ಅವಳು ಸಂತೃಪ್ತಿಯಿಂದ ಊಟ ಮಾಡಿದಂತೆ ನಟಿಸಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ, ನಂತರ ಯಾಕೋ ನನ್ನ ತಲೆ ಕಳೀತಾ ಇದೆ, ಸ್ವಲ್ಪ ತಲೆ ನೋಡವ ಏನಿದೆಯಾ ಏನು ಅಂತ ಕೇಳಿ ಹೇಳಿದಾಗ ತಾಯಿಯ ಒಂದು ತಲೆಯನ್ನು ನೋಡಲಿಕ್ಕೆ ಆ ಮನೆಯ ಹಿರಿಯ ಹೆಣ್ಣುಮಗಳು ತಲೆಯನ್ನು ಏನು ಬಗೆಯೋದಕ್ಕೆ ಹೋದಾಗ ಆ ತಲೆಯ ತುಂಬ ಕಣ್ಣುಗಳೇ ಕಾಣಿಸ್ತಾ ಇದ್ದುವಂತೆ. ಆ ಒಂದು ಕಣ್ಣುಗಳು ಕಾಣಿಸ್ತಾ ಇರೋದ್ರಿಂದ ತಾಯಿ, ನಿನ್ನ ತಲೆ ತುಂಬ ಕಣ್ಣುಗಳೇ ಕಾಣಿಸ್ತಾ ಇದೆ, ಏನು ಇಲ್ವಲ್ಲವ ಅಂತ ಹೇಳಿದಾಗ ಆ ತಾಯಿಯು, ಆಯ್ತೇನಮ್ಮ, ಆಯಿತು ಬಿಡು, ಏನು ಇದಿಲ್ಲ ಅಂಥೇಳಿ ಮತ್ತೆ ನಿದ್ರೆ ಮಾಡುವ ರೀತಿಯಲ್ಲಿ ನಟಿಸಿ ತಾಯಿ ಅಂತರ್ಧಾನಲಾಗಿದ್ದಾಳೆ. ತದನಂತರ ಪಟೇಲ್ ನಂಜಪ್ಪನವರ ಕನಸಿನಲ್ಲಿ ಬಂದು, ಅಪ್ಪ ಪಟೇಲ, ನಾನು ಇದೇ ನಿನ್ನ ಒಡೆಯಂದಳ್ಳಿ ಗ್ರಾಮಕ್ಕೆ ಸೇರಿದ ಒಂದು ಗ್ರಾಮದ ಹಂಚಿನಲ್ಲಿ ತಲಕಾಡಿಗೆ ಬರ್ತಾ ಇರ್ತಕ್ಕಂಥ ಮಾಧವ ಮಂತ್ರಿ ನಾಲೆಯ ಪಕ್ಕದಲ್ಲಿ ನಾನು ಒಂದು ಪೊದೆಯಲ್ಲಿ ನೆಲೆಸ್ತೇನೆ. ಆ ಪೊದೆಯಲ್ಲಿ ಬಂದು ನೀನು ಅದನ್ನೆಲ್ಲ ಶುದ್ಧೀಕರಿಸಿ ನನಗೆ ಒಂದು ಮಂದಿರವನ್ನು ಕಟ್ಟಿಸಿಕೊಡಬೇಕು ಅಂಥೇಳಿ ಹೇಳಿದಾಗ ಆ ಕನಸಿನ ಮಾತನ್ನು ನಂಜಪ್ಪನವರು ಈಡೇರಿಸಿ ಇಂದು ನೀವು ಎಲ್ಲರೂ ನೋಡ್ತಾ ಇರ್ತಕ್ಕಂಥ ಬಂಡರಸಮ್ಮನವರ ದೇವಸ್ಥಾನ ಪ್ರಚಲಿತವಾಗಿ ಪ್ರಕಟವಾಗಿದೆ. ನಂತರ ಈ ಊರಿನಲ್ಲಿ ಮೊದಲಿಗೆ ತಲಕಾಡಿಗೆ ಗ್ರಾಮ ದೇವತೆ ಅಂತಂದರೆ ತಲಕಾಡಿನ ಚೌಡೇಶ್ವರಿ ತಾಯಿ. ಆದರೆ ಈಗ ತಲಕಾಡು, ಒಡೆಯಂದಳ್ಳಿ ಎರಡೂ ಗ್ರಾಮಗಳು ಒಂದಾಗಿರೋದರಿಂದ ತಲಕಾಡಿನ ಗ್ರಾಮ ದೇವತೆಯೇ ಬಂಡರಸಮ್ಮ ಅಂಥೇಳಿ ನಾವು ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಆಚರಣೆಯನ್ನು ತಲಕಾಡಿನ ಎಲ್ಲ ವಿವಿಧ ಧರ್ಮಗಳು ಮತ್ತು ಎಲ್ಲ ಮುಖಂಡರುಗಳು
ಸೌಹಾರ್ದ ರೀತಿಯಲ್ಲಿ ಸಹಬಾಳ್ವೆಯಿಂದ ಅಂದಿನಿಂದ ಇಂದಿನವರೆಗೂ ತಾಯಿ ನೆಲೆಸಿದ ಕಾಲದಿಂದ ಇಂದಿನವರೆಗೂ ಎಲ್ಲರೂ ಕೂಡ ಸಮೃದ್ಧಿಯಿಂದ ಸಂಭ್ರಮದಿಂದ ಗ್ರಾಮ ದೇವತೆ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ತಲಕಾಡಿಗೆ ಬಂದಂಥ ಗ್ರಾಮ ದೇವತೆ ಬಂಡರಸಮ್ಮನವರ ಒಂದು ಹಬ್ಬದ ಮಂಗಳವಾರ ಬಂಡಿ ಕಾರ್ಯಕ್ರಮ ಇದೆ. ಆದರೆ ಅದರ ಹಿಂದಿನ ಮಂಗಳವಾರ ನಮ್ಮ ತಲಕಾಡಿನಲ್ಲಿ ಹೊರಸುತ್ತು ಅಂತಕ್ಕಂಥದ್ದನ್ನು ಹಾಕ್ತಾರೆ. ಹೊರಸುತ್ತು ಅಂತ ಹೇಳಿದ್ರೆ ರಸಮುದ್ದೆಯನ್ನು ಚೆಲ್ಲಾಟ ಮಾಡ್ತಕ್ಕಂಥದ್ದು, ಅನ್ನದಲ್ಲಿ ರಸಮುದ್ದೆ ಹಾಕ್ತಕ್ಕಂಥದ್ದು. ಆ ರಸಮುದ್ದೆ ಹಾಕಿದ್ರೆ ಆ ಅನ್ನ ಕೆಳಗಡೆ ಬೀಳದೆ ಒಂದು ಅಗಳು ಕೂಡ ಯಾರಿಗೂ ಕಾಣಿಸೋದಿಲ್ಲ. ಆ ರೀತಿಯಾದಂಥ ಒಂದು ರಸಮುದ್ದೆ ಹಾಕಿ ಬರ್ತಕ್ಕಂಥ ದುಷ್ಟ ಶಕ್ತಿಗಳನ್ನು ದಮನಗೊಳಿಸಿ ಬಲಿ ಕೊಡೋದಕ್ಕೋಸ್ಕರ ಅದನ್ನು ಆ ಒಂದು ಉದ್ದೇಶದಿಂದ ರಸಮುದ್ದೆ ಅಥವಾ ಹೊರಸುತ್ತನ್ನು ಹಾಕ್ತಾರೆ. ನಂತರ ಮುಂದಿನ ಮಂಗಳವಾರ ಅಂದರೆ ಇದೇ 17ನೇ ತಾರೀಕು ಇವತ್ತು ನಡೀತಾ ಇರತಕ್ಕಂಥ ಗ್ರಾಮ ದೇವತೆ ಹಬ್ಬದ ದಿನ, ಈ ಒಂದು ದಿನ ಬಂಡಿ ಅಂದರೆ ಇದನ್ನು ಒಂದು ತೇರಿನ ರೂಪದಲ್ಲಿ 3 ತೇರುಗಳ ರೂಪದಲ್ಲಿ ಈ ಒಂದು ಬಂಡಿಯನ್ನು ಓಡಾಟ ಮಾಡಿಸ್ತಾರೆ. ಮೊದಲನೇ ಬಂಡಿ ಬಂದು ನಂಜಪ್ಪ ಪಟೇಲ್ ನಂಜಪ್ಪನವರದು, 2 ಬಂಡಿಗಳು ಒಕ್ಕಲಿಗರದು. ಈ 2 ಬಂಡಿಗಳು ಹಳೆ ತಲಕಾಡಿನ ಒಕ್ಕಲಿಗರಿಗೆ ಸೇರಿದ್ದು. ಒಂದು ದೊಡ್ಡ ಬಂಡಿ, ಇನ್ನೊಂದು ಮಕ್ಕಳ ಬಂಡಿ ಅಂತೇಳಿ ಇಂದಿನಿಂದ ಪ್ರತೀತಿಯಲ್ಲಿ ಬಂದಿದೆ. ಒಂದು ಈಗ ಅದು ಹೊಸ ಬೀದಿಯಲ್ಲಿದೆ, ಇನ್ನೊಂದು ಹಳೆ ಬೀದಿಯಲ್ಲಿ ಒಕ್ಕಲಿಗರ ಒಂದು ವಶದಲ್ಲಿದ್ದು ಇದನ್ನು ಒಕ್ಕಲಿಗರು ಓಡಾಡಿಸ್ತಾರೆ. ಒಡೆಂದಳ್ಳಿ ಬಂಡಿಯನ್ನು ಪಟೇಲ್ ಮನೆತನದವರು ಮುಂದೆ ನಿಂತು ಅದನ್ನು ಓಡಿಸ್ತಾರೆ. ಸಂಜೆ ತಂಬಿಟ್ಟಿನ ಆರತಿ ಮತ್ತು ದೇವರಿಗೆ ಅನೇಕ ರೀತಿಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೆ. ಹಾಗೆ ಈ ಒಂದು ದಿನ ರಾತ್ರಿ 101 ಎಡೆಗಳನ್ನು ಇಡ್ತಾರೆ ತಾಯಿಯ ಮುಂದೆ. ಈ ಒಂದು ಸಂದರ್ಭದಲ್ಲಿ ಮಾಂಸದ ಎಡೆ ಕೂಡ ಆಗುತ್ತೆ. ಆದರೆ ಈ ಮಾಂಸದ ಎಡೆ ಯಾಕೆ ಅಂತ ಹೇಳಿದ್ರೆ ಇದು ತಾಯಿಗೆ ಮಲ್ಲಿಗೆ ಎಡೆಯಾಗಿ ಪರಿಣಮಿಸುತ್ತೆ ಅಂಥೇಳಿ ಐತಿಹ್ಯ ಇದೆ. ಈ ಐತಿಹ್ಯ ಪ್ರಕಾರ ಮಲ್ಲಿಗೆ ಎಡೆ ಅಂತೇಳಿ ಹಾಕ್ತಾರೆ. ಮಾಂಸದ ಎಡೆ ಮತ್ತು ಇಲ್ಲಿ ನೆಲೆಸಿರ್ತಕ್ಕಂಥ ಅನೇಕ ಊರಿಗೆ ಬಂದಂಥ ಮಾರಿಯರನ್ನೆಲ್ಲರನ್ನು ತಡೆದು ನನ್ನ ಗ್ರಾಮದಲ್ಲಿ ಯಾರಿಗೂ ಯಾವುದೇ ರೀತಿ ತೊಂದರೆ ಕೊಡಬಾರ್ದು, ವರ್ಷಕ್ಕೊಂದು ಸಾರಿ ನಿಮಗೆಲ್ಲರಿಗೂ ಆಹಾರವನ್ನು ನಾವು ಬಲಿಯ ರೂಪದಲ್ಲಿ ಆಹಾರ ಕೊಡಿಸ್ತೀನಿ ಅಂತೇಳಿ ತಾಯಿ ಅವರಿಗೆಲ್ಲರಿಗೂ ಅಭಯವನ್ನು ಕೊಟ್ಟು ನಮ್ಮ ತಲಕಾಡಿನ ಜನತೆಯನ್ನು ಕಾಪಾಡ್ತಾ ಇದ್ದಾಳೆ. ಅದಕ್ಕೋಸ್ಕರವೇ ನಮ್ಮಲ್ಲಿ ಸಾವಿರಾರು ಮರಿಗಳು ಅಂದರೆ 16,000 ಮರಿಗಳು ಆಗಿರ್ಬೋದು, ಕೋಳಿ ಆಗಿರ್ಬೋದು, ಎಲ್ಲವನ್ನು ಬಲಿ ಕೊಟ್ಟು ಮಾರಿಯರಿಗೆ ಸಂತೃಪ್ತಿಯನ್ನು ಪಡಿಸ್ತಾರೆ. ನಂತರ ಬೆಳಗಿನ ಜಾವ ಹುಲಿ ವಾಹನೋತ್ಸವ ಅಂದರೆ ಕನ್ನಕರಡಿ ಉತ್ಸವ ಅಂಥೇಳಿ ಹೇಳ್ತಾರೆ. ತಾಯಿ ಬಂಡರಸಮ್ಮನವನ್ನು ಹುಲಿ ವಾಹನದ ಮೇಲೆ ಕೂರಿಸಿ ಊರಲ್ಲೆಲ್ಲ ಮೆರವಣಿಗೆಯನ್ನು ಮಾಡ್ತಾರೆ. ಆ ತಾಯಿಯ ಒಂದು ಹುಲಿ ವಾಹನೋತ್ಸವವನ್ನು ನೋಡುವುದೇ ಕಣ್ತುಂಬಿಕೊಳ್ಳುವುದೇ ಒಂದು ಸಂಭ್ರಮವಾಗಿರುತ್ತೆ. ತದನಂತರ ಆ ಹುಲಿ ವಾಹನೋತ್ಸವದ ನಂತರ 3ನೆಯ ದಿನ 19ನೇ ತಾರೀಕು ಈ ವರ್ಷದಲ್ಲಿ ಬೀಳ್ತಾ ಇರತಕ್ಕಂಥ 19ನೇ ತಾರೀಕು ಉರಿಗಣ್ಣಮ್ಮನ ಒಂದು ಉತ್ಸವ ಅಥವಾ ಅಗ್ಗಿಷ್ಟಿಗೆ ಅಂತ ಹೇಳ್ತಾರೆ. ಆದರೆ ಉರಿಗಣ್ಣಮ್ಮ ಅಂತಂದರೆ ಯಾರು ಅಂತಂದರೆ ಇವರು ಕೊಡಿಯಾರದಿಂದ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಒಂದು ವರಕೋಡು ಎಂಬ ಗ್ರಾಮದಲ್ಲಿ ಆ ಒಂದು ಬೆಂಕಿಯನ್ನು ಕೇಳದಂಥ ತಾಯಿ ಯಾವುದೋ ಒಂದು ಮಗುವಿಗೆ ಬೆಂಕಿ ಕೇಳ್ತಾರೆ. ಆ ಮಗು ಬೆಂಕಿ ತಂದು ಕೊಟ್ಟಾಗ ಆ ಮಗುನ ಎತ್ತಿ ಕಂಕಳಲ್ಲಿ ಹಾಕ್ಕೊಂಡು ನನ್ನ ಜೊತೆಗೆ ತೊಗೊಂಡೋಗ್ತೀನಿ, ನನಗೆ ಬೇಕು ಅಂತೇಳಿ ಹೇಳಿದಾಗ ಅಲ್ಲಿನ ಒಂದು ಗಾಣಿಗರ ಮನೆತನದ ಜನ ಆ ಮಗುವನ್ನು ತಗೊಂಡೋಗ್ಬೇಡ ತಾಯಿ, ನಮಗೂ ಒಂದೇ ಮಗು ಇರೋದು, ನಾನು ಯಾವ ಚಿಕ್ಕ ಮಗು ಅಂತ ಹೇಳಿದಾಗ ಕೇಳ್ಕೊತಾರೆ. ಆಗ ವರಕೋಡು ಸಿದ್ದಮ್ಮ ಅಂತಕ್ಕಂಥವಳು ತಾಯಿ ಒಂದು ಇದನ್ನು ಆ ಒಂದು ಎಲ್ಲ ರೀತಿಯ ಆಶೀರ್ವಾದ ಮತ್ತು ತಾಯಿಯ ಒಂದು ಪ್ರಕೋಪತೆಗೆ ಅವಳು ಒಳಪಟ್ಟು ಅವಳ ಭಕ್ತಿಯಿಂದ ತಾಯಿ ನಾನೇ ಬರ್ತೀನಿ ಕಣವ, ನಿನ್ನ ಜೊತೆ ಮಗುನೂ ಕರ್ಕೊಂಡು ಅಂತೇಳಿ ತಲಕಾಡಿಗೆ ಬಂದು ನೆಲೆಸಿ ಆ ದಿನ ಅಂದಿನ ವರ್ಷದಿಂದ ನಡೆಯತಕ್ಕಂಥ ಹಬ್ಬದಲ್ಲಿ ಮೊದಲಿಗೆ ವರಕೋಡು ಸಿದ್ದಮ್ಮ ಎಂಬಾಕೆ ನಮ್ಮ ತಲಕಾಡಿನ ಅಗಿಷ್ಟಿಗೆಯನ್ನು ಹೊರ್ತಾ ಇದ್ಳು ಅಂತೇಳಿ ಐತಿಹ್ಯದಲ್ಲಿ ಅದು ಹೇಳ್ತಾರೆ. ಆದರೆ ತದನಂತರದಲ್ಲಿ ಗಂಡಸರು ಆ ಅಗಿಷ್ಟಿಗೆಯನ್ನು ಹೊರ್ತಾ ಇದ್ದಾರೆ. ಆ ಅಗಿಷ್ಟಿಗೆ ತಾಯಿಯನ್ನು ಹೊತ್ತು ಆ ಒಂದು ಉರಿಯುವ ಬೆಂಕಿಯನ್ನು ಹೆಗಲ ಮೇಲೆ ಆಗಲಿ ಹೊಟ್ಟೆ ಮೇಲೆ ಆಗಲಿ ಎಲ್ಲೇ ಇಟ್ಕೊಂಡ್ರೂ ಕೂಡ ಆ ತಾಯಿಯ ಮೈ ಮೇಲೆ ಹಾಕ್ತಕ್ಕಂಥ ಹೂವಿನ ಹಾರ ಇರ್ಬೋದು
ಅಥವಾ ಯಾವುದೇ ಹೂವು ಇರ್ಬೋದು, ಬಟ್ಟೆ ಬರಿ ಇರ್ಬೋದು, ಅವು ಯಾವಕ್ಕೂ ಕೂಡ ಕನವರಿಕೆ ಆಗದಂತೆ ಆ ತಾಯಿ ಕಾಪಾಡುತ್ತಾ ತಲಕಾಡಿನ ಜನತೆ ಬೇಡಿದವರಿಗೆ ವರವನ್ನು ಕೊಡುತ್ತಾ ಆಶೀರ್ವಾದವನ್ನು ಮಾಡುತ್ತಾ ತಾಯಿ ಸುಮಾರು ಬೆಳಗಿನ ಜಾವ 4-5 ಗಂಟೆಯಿಂದ ಮಧ್ಯಾಹ್ನ 12:30 1 ಗಂಟೆವರೆಗೂ ಆ ಅಗ್ಗಿಷ್ಟಿಗೆ ಉತ್ಸವ ನಡೆದು ಎಲ್ಲರೂ ಇದಾಗ್ತಾರೆ. ತಾಯಿಯ ಕತ್ತಿಂದ ಆಚೆ ಬಂದಂಥದ್ದು ಆ ಶಾಖದಲ್ಲಿ ಏನೂ ಆಗದೆ ಇರೋದು ಈಚೆ ಬಂದಂಥದ್ದು ಆ ನಂತರ ಕನವರಿಸುತ್ತೆ ಹೊರತು ತಾಯಿಯ ಮೈ ಮೇಲಿದ್ದಂಥ ರೀತಿಯಲ್ಲಿ ಕನವರಿಕೆ ಆಗೋದಿಲ್ಲ. ಇದಾದ ನಂತರ ತಲಕಾಡಿನಲ್ಲಿ ಹಿಂಡಿಗುಳಿ ಉತ್ಸವ ಅಂಥೇಳಿ ಮಾಡ್ತಾರೆ. ಆ ಹಿಂಡಿಗುಳಿ ಉತ್ಸವಕ್ಕೆ ತಲಕಾಡಿನಲ್ಲಿ ಹೊಸ ನೀರನ್ನು ತಂದು ಆ ಒಂದು ದೊಡ್ಡದಾಗಿ ಅಗಲವಾದಂಥ ಒಂದು ಗುಳಿಯನ್ನು ತೋಡಿ ಅಲ್ಲಿ ಅದಕ್ಕೆ ನೀರನ್ನು ಹಾಕಿ ಎಲ್ಲರೂ ಕೂಡ ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿ ತಾಯಿಯ ಒಂದು ಕೊಂಡಾಡುತ್ತಾ ಆ ಒಂದು ಗ್ರಾಮ ದೇವತೆಯ ಬಗ್ಗೆ ಅಪಾರವಾದಂಥ ಭಕ್ತಿಯಿಂದ ಕುಣಿದು ಆ ನೀರಲ್ಲಿ ಮುಳುಗಿದರೆ ಆ ನೀರಿಗೆ ಬಿದ್ದಂಥವರು ಮತ್ತೆ ಕುಣಿಯಂಗಿಲ್ಲ ಅಂಥೇಳಿ ಅಲ್ಲಿಗೆ ಶುಕ್ರವಾರದ ಬೆಳಗಿನ ಜಾವಕ್ಕೆ ಆ ಒಂದು ಹಿಂಡಿಗುಳಿ ಉತ್ಸವ ಮುಗೀತದೆ. ತದನಂತರದಲ್ಲಿ 1 ವಾರದ ನಂತರ ಮರಿಮಂಗಳವಾರ ಅಂಥೇಳಿ ಮಾಡ್ತಾರೆ. ಈ ಮಂಗಳವಾರದಂದು ಯಾರಿಗಾದರೂ ಮೈಲಿಗೆ ಆಗಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮುಟ್ಟುತಟ್ಟುಗಳು ಇದ್ದರೆ ಅಂಥವರು ಆ ಮರಿಮಂಗಳವಾರದಲ್ಲಿ ತಮ್ಮ ಪೂಜೆ ಕೊಟ್ಟು ತಾವು ಕೂಡ ಸಂತೃಪ್ತಿಯಿಂದ ಹೋಗ್ತಾರೆ ಅಂತಕ್ಕಂಥದ್ದು ಈ ಗ್ರಾಮ ದೇವತೆ ಬಂಡರಸಮ್ಮನವರ ಒಂದು ವೈಶಿಷ್ಟ್ಯವಾಗಿದೆ. ಆ ಒಂದು ಐತಿಹ್ಯವಾರ್ತು ಇದು ಇತಿಹಾಸವಲ್ಲ, ಇತಿಹಾಸದಲ್ಲಿ ಯಾವುದೇ ದಾಖಲೆ ಇಲ್ಲ. ತಾಮ್ರದ ಚಪ್ಪಡಿನ ಅಂತೇಳಿ ಒಂದು ತಾಮ್ರದ ತಗಡಿನಲ್ಲಿ ಬರೆದು ಹಿಂದೆ ಪ್ರಕಟಿಸಿದರು. ಅದನ್ನು ನಾನು ಯಾರದೋ ಮುಖಾಂತರ ತಿಳಿದುಕೊಂಡು ನನ್ನ ಸ್ನೇಹಿತರು ಮತ್ತು ನಾವೆಲ್ಲ ಹೋಗಿ ಅದನ್ನೆಲ್ಲ ನೋಡಿ ಓದಿ ತಿಳ್ಕೊಂಡು ಆ 35 ವರ್ಷ 86ರಲ್ಲಿ ನಾನು ಅಂದರೆ ಒಂದು 40 ವರ್ಷದಲ್ಲಿ ಬರೆದಂಥ ಒಂದು ಕೃತಿಯ ಒಂದು ಮರು ನೆನಪನ್ನು ನಿಮ್ಮ ಮುಂದೆ ಪ್ರಕಟಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್ ಬಂಡರಸಮ್ಮ.